ಆತ್ಮೀಯರೇ ಎಲ್ರಿಗೂ ನಮಸ್ತೆ. ಯುಡೈಸ್ ಪ್ಲಸ್ನಲ್ಲಿ ಸ್ಟೂಡೆಂಟ್ ಪ್ರೋಗ್ರೆಷನ್ ಆಕ್ಟಿವಿಟಿ ಮಾಡ್ತಕ್ಕಂಥದ್ದು, ಅಂದರೆ ಮಕ್ಕಳನ್ನ ಪಾಸ್ ಮಾಡ್ತಕ್ಕಂಥದ್ದು, ಇನ್ನು ಕೆಲವು ಮಕ್ಕಳನ್ನ ಬೇರೆ ಶಾಲೆಗೆ TC ಇಶ್ಯೂ ಮಾಡ್ದಂಗೆ ಕೊಡ್ತಕ್ಕಂಥ ಪ್ರೋಗ್ರೆಷನ್ ಆಕ್ಟಿವಿಟಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ಮೊಬೈಲ್ನ ಅಡ್ಡಲವಾಗಿ ಇಟ್ಕೊಂಡು ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನಮ್ಮ ಮೊಬೈಲ್ನ ಕ್ರೋಮ್ನಲ್ಲಿ ಯುಡೈಸ್ ಪ್ಲಸ್ ಅಂತ ಕಳೆದ ವರ್ಷ ನಾವು ಯಾವ ರೀತಿ ಲಾಗಿನ್ ಪ್ರೊಸೆಸ್ ಮಾಡೋದು ಅದೇ ರೀತಿ ಲಾಗಿನ್ ಆಗಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ, ಆನಂತರ ಇಲ್ಲಿ ಯುಡೈಸ್ ಪ್ಲಸ್ನ ವೆಬ್ಸೈಟಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಈ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ. ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಸೆಲೆಕ್ಟ್ ಸ್ಟೇಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕರ್ನಾಟಕ ಸ್ಟೇಟ್ ಇದೆ. ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಂಡು ಗೋ ಅಂತ ಇದೆ, ಪಕ್ಕದಲ್ಲಿ ಗೋ ಕೊಡಿ. ಆನಂತರ ಇಲ್ಲಿ ಎಲ್ಲ ಮಾಡ್ಯೂಲ್ಸ್ ಬರ್ತವೆ. ಇದರಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇದು ಲಾಗಿನ್ ಆಗಲಿಕ್ಕೆ ಬರುತ್ತೆ. ಯೂಸರ್ ನೇಮು ಪಾಸ್ವರ್ಡು ಕೊಡಬೇಕು. ಅದಕ್ಕೂ ಮುಂಚೆ ಇಲ್ಲಿ ಮೇಲೆ ಅಡ್ಡಗೆರೆ ಇಟ್ಕೊಂಡು ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಳ್ಳಿ. ಮೇಲೆ 3 ಚುಕ್ಕಿ ಕ್ಲಿಕ್ ಮಾಡಿದರೆ ಈ ಆಪ್ಷನ್ ಬರುತ್ತೆ, ಡೆಸ್ಕ್ಟಾಪ್ ಸೈಟ್. ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ಕಂಪ್ಯೂಟರ್ ಸ್ಕ್ರೀನ್ ತರ ಕಾಣಿಸುತ್ತೆ. ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ಕಂಪ್ಯೂಟರ್ಲ್ಲಿ ಯಾವ ರೀತಿ ಸ್ಕ್ರೀನ್ ಬರುತ್ತೆ ಅದೇ ರೀತಿ. ಇಲ್ಲಿ ಯೂಸರ್ ನೇಮು ಪಾಸ್ವರ್ಡು ಗೊತ್ತಿರ್ತಕ್ಕಂದ್ರೆ ಕೊಡಿ, ಗೊತ್ತಿಲ್ಲ ಅಂದ್ರೆ ಫರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಸ್ವಲ್ಪ ಒಂಚೂರು ಹೇಳ್ಕೊಟ್ಬಿಡ್ತೀನಿ. ಫರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಯೂಸರ್ ID ಯುಡೈಸ್ ನಂಬರ್ನ ಕೊಡಬೇಕು. ಮೊಬೈಲ್ ನಂಬರ್ ಯಾವುದು ರಿಜಿಸ್ಟರ್ ಆಗಿದೆ ಯುಡೈಸ್ಗೆ ಅದನ್ನ ಕೊಡಿ. ಕ್ಯಾಪ್ಚಾನ ಕೊಡಿ. ಸಬ್ಮಿಟ್ ಕೊಟ್ಟರೆ OTP ಬರುತ್ತೆ, ಟೆಕ್ಸ್ಟ್ ಮೆಸೇಜು. OTP ಕೊಡಿ. ಹೊಸ ಪಾಸ್ವರ್ಡ್ನ ಕ್ಲಿಕ್ ಮಾಡಿ ಟೈಪ್ ಮಾಡಿ. ಈ ರೀತಿಯಾಗಿ ಒಂದು ಬಿಗ್ ಲೆಟರ್ ಇರಬೇಕು, ಇನ್ನು ಉಳಿದಂಥ ಸ್ಮಾಲ್ ಲೆಟರ್ ಇರಬೇಕು, ನಂಬರ್ ಇರಬೇಕು, ಸಿಂಬಲ್ ಇರಬೇಕು. ಈ ಥರ ಒಂದು ನಮ್ಮ ಸಂಖ್ಯೆನ ಕೊಟ್ಟು ಇದನ್ನ ಪಾಸ್ವರ್ಡ್ ಸಬ್ಮಿಟ್ ಅಂತ ಕೊಡಿ. ಸಕ್ಸಸ್ಫುಲಿ ಅಂತ ಬರುತ್ತೆ. ಆನಂತರ ಯೂಸರ್ ನೇಮು ನೀವೇನು ಕ್ರಿಯೇಟ್ ಮಾಡ್ಕೊಂಡ್ರೆ ಆ ಪಾಸ್ವರ್ಡ್ನ ಕೊಟ್ಬಿಟ್ಟು ಕ್ಯಾಪ್ಚಾ ಕೊಟ್ಟು ಸೈನ್ ಇನ್ ಅಂತ ಏನಿದೆ ಸೈನ್ ಇನ್ ಆಗ್ತಕ್ಕಂಥದ್ದು. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಈ ಕ್ಯಾಪ್ಚಾ ಸ್ವಲ್ಪ 0 ಮತ್ತು ಓನ ನೋಡ್ಕೊಡಿ. ಗೊತ್ತಿಲ್ಲ ಅದರಲ್ಲಿ ಕನ್ಫ್ಯೂಸ್ ಆದರೆ ಪಕ್ಕದಲ್ಲಿ ಇನ್ನೊಂದು ರಿಫ್ರೆಶ್ ತಗೊಳ್ಳಿ ಮಾಡಿ. ಅನಂತರ ಇಲ್ಲಿ 2026-27ನೇ ಸಾಲಿಂದು ಆಕ್ಟಿವಿಟಿನ ಮಾಡಲಿಕ್ಕೆ ಕೊಟ್ಟರೆ ರೆಡ್ ಟ್ಯಾಬಲ್ಲಿ ಏನಿದೆ ಇದು 26-27 ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಈ ರೀತಿ ಕೆಲವೊಂದು ಫ್ಲಾಫಿ ಕೇಳುತ್ತೆ, ಅವೆಲ್ಲ ಕ್ಲೋಸ್ ಕೊಡಿ. ಈ ಸ್ಕೂಲ್ ಇನ್ಫಾರ್ಮೇಷನ್ ಇರುತ್ತೆ. ಓಕೆ, ಅದನ್ನು ಕ್ಲೋಸ್ ಕೊಟ್ಟಾದ್ಮೇಲೆ ಇಲ್ಲಿ ನಮಗೆ ಮೇನ್ ಮಾಡಬೇಕಾಗಿರೋಂಥದ್ದು ಸ್ಟೂಡೆಂಟ್ ಮೂಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಇದೆ. ಸ್ಟೂಡೆಂಟ್ ಮೂಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಈ ಆಪ್ಷನ್ನಲ್ಲಿ ಸಿಗ್ತಕ್ಕಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೋಗ್ರೆಷನ್ ಆಕ್ಟಿವಿಟಿ ಅಂತ ಒಂದು ಆಪ್ಷನ್ ಇದೆ. ಈ ಪ್ರೋಗ್ರೆಷನ್ ಆಕ್ಟಿವಿಟಿ ಆಪ್ಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ನಮಗೆ ಇನ್ನು ಸ್ವಲ್ಪ ಲೆಫ್ಟ್ ಟು ರೈಟು ಸ್ಕ್ರೀನ್ನ ತೆಗೆದುಕೊಳ್ಳಿ. ಇಲ್ಲಿ ಪ್ರೋಗ್ರೆಷನ್ ಮಾಡ್ಯೂಲ್ ಗೋ ಅಂತ ಇದೆ. ಫೈನಲೈಸ್ ಪ್ರೋಗ್ರೆಷನ್ ಅಂತ ಇದೆ. ಅದು ಫೈನಲೈಸ್ ಯಾವಾಗ ಅಂತ ಹೇಳ್ತೀನಿ, ಲಾಸ್ಟಿಗೆ ಮಾಡೋದು. ಇಲ್ಲಿ ಗೋ ಅಂತ ಕೊಡಿ. ಆನಂತರ ಇಲ್ಲಿ ಸೆಲೆಕ್ಟ್ ಕ್ಲಾಸು ಇದೆ, ಸೆಕ್ಷನ್ ಇದೆ, ಕೊಟ್ಬಿಟ್ಟು ಕೊಡಿ. ಇಲ್ಲಿ ಕ್ಲಾಸ್ನ 1ನೇ ಕ್ಲಾಸ್ನ ತೆಗೆದುಕೊತೀನಿ. ಸೆಕ್ಷನ್ನು A ಸೆಕ್ಷನ್ ಇರುತ್ತೆ. ಗೌರ್ಮೆಂಟ್ ಸ್ಕೂಲ್ಗೆಲ್ಲ ಒಂದೇ ಸೆಕ್ಷನ್ ಇರ್ತಕ್ಕಂಥದ್ದು. ಆನಂತರ ಇಲ್ಲಿ ಮಕ್ಕಳು ಶೋ ಆಗ್ತಾರೆ. ಆ ಪಕ್ಕದಲ್ಲಿ ಇಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ ಅಂತ ಇದೆ. ಮಾರ್ಕ್ಸ್ ಹಾಕ್ಲಿಕ್ಕೆ ಇದೆ, ಮಾರ್ಕ್ಸ್ ಅಲ್ಲ ಪರ್ಸಂಟೇಜ್ ಹಾಕ್ಲಿಕ್ಕೆ ಇದೆ. ಆಮೇಲೆ ವರ್ಕಿಂಗ್ ಅಟೆಂಡೆನ್ಸ್ ಎಷ್ಟು ದಿನ ಹಾಜರಿದ್ರು ಅಂತ ಹಾಕೋಕ್ಕಿದೆ. ಇಲ್ಲಿ ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೊಳಕ್ಕಿದೆ. ಆನಂತರ ಇಲ್ಲಿ ಲಾಸ್ಟಲ್ಲಿ ಅಪ್ಡೇಟ್ನ ಕೊಡಬೇಕು. ಅಪ್ಡೇಟ್ನ ಕೊಟ್ಟಾದ್ಮೇಲೆ ಡನ್ ಅಂತ ಬರುತ್ತೆ. ಈಗ ನಾನಿಲ್ಲಿ ಈ ಕಡೆ ಲೆಫ್ಟಲ್ಲಿ ಮಕ್ಕಳಿದ್ದಾರೆ, ಒಂದು ಮಗು ಇದೆ. ಆ ಮಗುದು ಪ್ರಮೋಟೆಡ್ ಅಂತ ಕೊಡ್ತೀನಿ, ಅಂದರೆ ಪಾಸ್ ಆಗಿದೆ ಮಗು. ಇಲ್ಲಿ ನಾಟ್ ಪ್ರಮೋಟೆಡ್ ಅಂತ ಕೊಡ್ಬೋದು, ಫೇಲ್ ಆಗಿದ್ದರೆ ಪ್ರಮೋಟೆಡ್ ಅಂತ ಕೊಡ್ತೀನಿ. ಆಮೇಲೆ ಮಾರ್ಕ್ಸ್ ಇನ್ ಪರ್ಸಂಟೇಜ್ ಅಂತ ಕೊಟ್ಟಿದ್ದಾರೆ, ಪರ್ಸಂಟೇಜಲ್ಲಿ ಎಂಟ್ರಿ ಮಾಡಬೇಕು. ಆನಂತರ ಡೇಸ್, ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡ್ ಅಂತ ಇದೆ. ಇಲ್ಲಿ ಪರ್ಸಂಟೇಜ್ ಎಂಟ್ರಿ ಮಾಡ್ತೀನಿ. ಒಂದು 89% ಇದೆ. ಈ ಹೋದ ವರ್ಷ ಮಗು ಹಾಜರಿದ್ದಿದ್ದು 233 ಅಥವಾ 232 ಕೊಡ್ತೀನಿ. ಇದು ಇಂಪಾರ್ಟೆಂಟು. ಸ್ಟಡಿಂಗ್ ಇನ್ ಸೇಮ್ ಸ್ಕೂಲು, ಲೆಫ್ಟ್ ಸ್ಕೂಲ್ ವಿತ್ TC ಆರ್ ವಿತೌಟ್ TC. ಇಲ್ಲಿ ಇದೇ ಶಾಲೆಯಲ್ಲಿ ಓದ್ತಾ ಇದ್ರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಕೊಡಿ. 5ನೇ ಕ್ಲಾಸ್ ಮುಗಿಸಿ 6ನೇ ಕ್ಲಾಸ್ಗೆ ಹೋಗ್ತಾರಲ್ಲ ಅವರು, ಮತ್ತು HPS ಅಲ್ಲಿ 7ನೇ ಕ್ಲಾಸ್ ಮುಗಿಸಿ 8ನೇ ಕ್ಲಾಸ್ಗೆ ಹೋಗ್ತಾರಲ್ಲ ಅಂಥ ಮಕ್ಕಳನ್ನ ಇಲ್ಲಿ ಲೆಫ್ಟ್ ಸ್ಕೂಲ್ ವಿತ್ TC ಕೊಡಬೇಕು. ಅಂದರೆ ಅವ್ರು ಬೇರೆ ಶಾಲೆಗೆ ಈ ವರ್ಷದಲ್ಲಿ ಹೋಗ್ತಾರೆ 2000. ಈ ನೆಕ್ಸ್ಟ್ ಸೆಕ್ಷನನ್ನು ಕೊಡಿ. ಆನಂತರ ಇಲ್ಲಿ ಅಪ್ಡೇಟನ್ನು ಕೊಡಿ. ಅಪ್ಡೇಟನ್ನು ಕೊಟ್ಟಾದ್ಮೇಲೆ ಇಲ್ಲಿ ಈ ರೀತಿ ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಅಪ್ಡೇಟೆಡ್ ಸಕ್ಸಸ್ಫುಲಿ. ಆನಂತರ ಇಲ್ಲಿ
ಕರೆಕ್ಟ್ ಇಲ್ಲಿ ಡನ್ ಅಂತ ಬರುತ್ತೆ ಸ್ಟೇಟಸ್, ಅಂದರೆ ಈ ಮಗುದು ನಾವು ಪ್ರೋಗ್ರೆಷನ್ ಆಕ್ಟಿವಿಟಿನ ಮಾಡ್ದು. ಇಲ್ಲಿ ಏನು ಕೊಟ್ಟಿದ್ದೀವಿ ಅಂದರೆ ಈ ಮಗು 1ನೇ ಕ್ಲಾಸ್ ಆಗಿರೋದ್ರಿಂದ ಈ ವರ್ಷ ನಮ್ಮ ಸ್ಕೂಲ್ ಓದ್ತಾ ಇರೋದ್ರಿಂದ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಕೊಟ್ಟಿದ್ದೀವಿ. ಎಲ್ಲ ಮಕ್ಕಳನ್ನು ಪ್ರಮೋಟ್ ಮಾಡ್ತೀವಿ. ಮಾರ್ಕ್ಸ್ ಅಂತೂ ಮಾರ್ಕ್ಸ್ ಪರ್ಸೆಂಟೇಜ್ ಹಾಕಬೇಕು, ಅಟೆಂಡೆನ್ಸ್ನ ಹಾಕಬೇಕು. ಇದು ಲೆಫ್ಟ್ ಸ್ಕೂಲು ಮತ್ತು ಸ್ಟಡಿಂಗ್ ಸೇಮ್ ಸ್ಕೂಲ್ನ ನೋಡ್ಕೊಡಿ. ಸ್ಟಡಿಂಗ್ ಸೇಮ್ ಸ್ಕೂಲ್ ಅಂದರೆ ಈ ವರ್ಷ 1ನೇ ಕ್ಲಾಸ್ ನಮ್ಮ ಸ್ಕೂಲ್ ಇದೆ, ಮುಂದಿನ ವರ್ಷಕ್ಕೂ ನಮ್ಮ ಸ್ಕೂಲ್ಗೆ ಬರುತ್ತೆ ಅಂತ. ಇನ್ ಕೇಸ್ ಮಧ್ಯದಲ್ಲಿ ಏನಾದರೂ ಹೋದರೆ ಅಲ್ಲಿ ಇನ್ನೊಂದು ಆಪ್ಷನ್ ಇದೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ, ಅದು ಕೊಡೋಣ. ಈ ಎಲ್ಲ ಮಕ್ಕಳದು ಈ ರೀತಿ ಡನ್ ಅಂತ ಬಂದಮೇಲೆ ಫೈನಲೈಸ್ ಅಂತ ಕೆಳಗಡೆ ಇದೆ, ಅದನ್ನು ಕೊಡಲೇಬೇಕು. ಫೈನಲೈಸ್ ಕೊಟ್ಮೇಲೆ ಈ ರೀತಿ ನಮಗೆ ಮತ್ತೆ ಫ್ಲಾಪಿ ಬರುತ್ತೆ. 2 ಮಕ್ಕಳು ಪ್ರಮೋಟ್ ಮಾಡಿದ್ದೀರಾ, 2 ಮಕ್ಕಳು ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಕೊಟ್ಟಿದ್ದೀರಾ, ಕನ್ಫರ್ಮ್ ಅಂತ ಕೇಳುತ್ತೆ, ಕನ್ಫರ್ಮ್ ಕೊಡಬೇಕು. ಆನಂತರ ಇಲ್ಲಿ ಮತ್ತೆ ಓಕೆ ಕೇಳುತ್ತೆ, ಓಕೆ ಕೊಡಬೇಕು. ಓಕೆ ಕೊಟ್ಟಾದ್ಮೇಲೆ ಈಗ 1ನೇ ಕ್ಲಾಸ್ನ ನಾನು ಮಾಡಿದೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿರೋಂಥ ಇಷ್ಟು 7ನೇ ತರಗತಿವರೆಗೂ ಎಲ್ಲ ಕ್ಲಾಸ್ನೂ ಮಾಡಬೇಕು. 2ನೇ ಕ್ಲಾಸ್ನ ಇದೇ ರೀತಿಯಾಗಿ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊತೀವಿ, ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊತೀವಿ. ಇಲ್ಲಿ 2ನೇ ಕ್ಲಾಸ್ ಮಕ್ಳಿಗೆ ಏನೂ ಇಲ್ಲ, ಅಲ್ಲಿಲ್ಲ ಅಂದರೆ ಫೈನಲೈಸ್ ಅಂತ ಐತೆ, ಅದು ಕೊಡಬೇಕು. ಖಾಲಿ ಇದೆ 2ನೇ ಕ್ಲಾಸ್ ಮಕ್ಕಳಿಲ್ಲ ಅಂತ ಅಂದರು. ಈಗ 7ನೇ ಕ್ಲಾಸ್ ಅಂತ ತಮಗೆ ತೋರಿಸ್ತೀನಿ. ಎಲ್ ಪಿ ಎಸ್ಗೆ 5ನೇ ಕ್ಲಾಸು, HPSಗೆ 7ನೇ ಕ್ಲಾಸ್, ಒಂದು ಲೆಫ್ಟ್ ಸ್ಕೂಲ್ ವಿತ್ TC ಅಂತ ಕೊಡಬೇಕು. ಆ 7ನೇ ಕ್ಲಾಸ್ದು ನಮ್ಗೆ ಕೊಡ್ತೀನಿ. 7ನೇ ಕ್ಲಾಸ್ಗೆ ಇಲ್ಲಿ ಸಂಬಂಧಪಟ್ಟಂತೆ ಮಕ್ಕಳು ಇಲ್ಲಿ ಲೆಫ್ಟ್ ಸೈಡಲ್ಲಿ ಇದ್ದಾರೆ, ಪ್ರಮೋಟೆಡ್ ಅಂತ ಕೊಡ್ತೀನಿ. ಒಂದು ಮಗುದು ಮಾರ್ಕ್ಸ್ ಪರ್ಸೆಂಟೇಜ್ನ ಎಂಟ್ರಿ ಮಾಡ್ತೀನಿ. ಆಮೇಲೆ ಮಗುಗೆ ಅಟೆಂಡೆನ್ಸ್ ಎಷ್ಟು ದಿನ ಇತ್ತು ಅದನ್ನು ಕೊಡ್ತೀನಿ. ಇಲ್ಲಿ ಲೆಫ್ಟ್ ಸ್ಕೂಲ್ ವಿತ್ TC, ವಿತೌಟ್ TC ಅಂತ ಒಂದೇ ಆಪ್ಷನ್ ಬರುತ್ತೆ. ಆ ಮಕ್ಕಳಿಗೆ ಏನು ತೊಂದರೆಯಲ್ಲಿ ಯೋಚನೆ ಮಾಡೋಂಥದ್ದಿಲ್ಲ. ಇದನ್ನು ಕೊಟ್ಟು ಅಪ್ಡೇಟ್ ಕೊಡಬೇಕು. ಈ ಮಗು ಈ ಸಲ 8ನೇ ಕ್ಲಾಸು, ಅದಕ್ಕೆ ಅಲ್ಲಿ ಅಪ್ಡೇಟನ್ನು ಕೊಟ್ಟರಾಯ್ತು. ಡನ್ ಅಂತ ಬರುತ್ತೆ. 7ನೇ ಕ್ಲಾಸಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳಿಗೆ ಲೆಫ್ಟ್ ವಿತ್ ಸ್ಕೂಲ್ TC ಅಂತ ಕೊಟ್ಬಿಟ್ಟು ಡನ್ ಅಂತ ಕೊಟ್ಟು ಡನ್ ಆಗುತ್ತೆ ಅಂತ ಫೈನಲೈಸ್ ಅಂತ ಕೇಳುತ್ತೆ. ಇಲ್ಲಿ ಫೈನಲೈಸ್ ಈ ಒಂದು ಫ್ಲಾಫಿಲ್ ನೋಡಿ ಎಲ್ಲ ಪ್ರಮೋಟ್ ಆಗಿದ್ದಾರೆ. 6 ಮಕ್ಕಳಿದ್ರು, 6 ಮಕ್ಕಳು ಪ್ರಮೋಟ್ ಮಾಡಿದ್ದೀವಿ. 6 ಮಕ್ಕಳು ಲೆಫ್ಟ್ ಸ್ಕೂಲ್ ಅಂತ ಕೊಟ್ಟಿದ್ದೀವಿ. ಅಂದರೆ ಈ ಸಲ ಇವರೆಲ್ಲ ನಮ್ಮ ಸ್ಕೂಲಲ್ಲಿ ಇರಲ್ಲ, ಅದಕ್ಕೆ ಓಕೆ ಫೈನಲೈಸ್ ಅಂತ ಕೊಡ್ತೀವಿ. ಈಗ 1ರಿಂದ 7ನೇ ಕ್ಲಾಸ್ವರೆಗೂ ಎಲ್ಲ ಮಕ್ಕಳದ್ದು ಈ ರೀತಿ ಫೈನಲೈಸ್ ಮಾಡಿದ್ದೀವಿ. ಪ್ರತಿ ಕ್ಲಾಸ್ ವೈಸ್ ಫೈನಲ್ ಮಾಡ್ದೋ. ಈಗ ಎಲ್ಲ ಸ್ಕೂಲಿಂದ ಫೈನಲೈಸ್ ಮಾಡಬೇಕು. ಅದನ್ನು ಮಾಡಲಿಕ್ಕೆ ಇದು ಮಾಡಲಿಲ್ಲ ಅಂದರೆ ಇದು ಸಕ್ಸಸ್ಫುಲ್ ಆಗಲ್ಲ ಪೂರ್ತಿ, ಮತ್ತೆ ಆಗಿಲ್ಲ ಅಂತ ಫೋನ್ ಮಾಡ್ತಾರೆ. ಹಾಗಾಗಿ ಇದನ್ನ ಫೈನಲೈಸ್ ಮಾಡಬೇಕು. ಇದನ್ನು ಫೈನಲೈಸ್ ಮಾಡೋಕ್ಕೆ ಎಲ್ಲಿ ಅಂತ ಅಂದರೆ ಸೇಮ್ ಇದರಲ್ಲೇ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಆಕ್ಟಿವಿಟಿ ಅದರಲ್ಲೇ ಹೋಗಬೇಕು. ಇಲ್ಲಿ ಇಂಪೋರ್ಟ್ ಮಾಡ್ಯೂಲ್ ಮತ್ತು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡೆಲ್ ಅಂತ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಪ್ರೋಗ್ರೆಷನ್ ಆಕ್ಟಿವಿಟಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರೋಗ್ರೆಷನ್ ಫೈನಲೈಸ್ ಪ್ರೋಗ್ರೆಷನ್ ಅಂತ ಐತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಆಗ ಸ್ಕೂಲ್ದು ಈ ಎಲ್ಲ ಪ್ರೋಗ್ರೆಷನ್ ಆಕ್ಟಿವಿಟಿ ಈ ರೀತಿ ಬಂದರೆ ಯಾವುದೋ ಒಂದು ಕ್ಲಾಸ್ದು ನಾವು ಮಾಡಿಲ್ಲ ಅಂತ, ಫೈನಲೈಸ್ ಮಾಡಿಲ್ಲ, ಪ್ರೋಗ್ರೆಷನ್ ಆಕ್ಟಿವಿಟಿ ಮಾಡಿದ್ವಿ ಫೈನಲೈಸ್ ಮಾಡಿಲ್ಲ ಅಂತ. ಇಲ್ಲಿ 2ನೇ ಕ್ಲಾಸ್ದು ನಾನು ಮಾಡಿಲ್ಲ, ಯಾಕೆಂದರೆ ಮಕ್ಕಳಿಲ್ಲ ಅಂತ ಫೈನಲೈಸ್ ಕೊಡಲಿಲ್ಲ. ಸೊ ಹಾಗಾಗಿ ಇದನ್ನು ಮಾಡಿ ಅಂತ ತೋರಿಸ್ತೈತೆ. ಓಕೆ, ಮತ್ತೆ ಅದರಲ್ಲೇ ಹೋಗಿ 2ನೇ ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಅದರಲ್ಲಿ ಮಕ್ಕಳಿಲ್ಲಿ ಶೋ ಆಗಲ್ಲ, ಮಕ್ಕಳಿಲ್ಲ ಖಾಲಿ ಇತ್ತು ಹೋದ ವರ್ಷ, ಹಾಗಾಗಿ ಫೈನಲೈಸ್ ಐತೆ. ಫೈನಲೈಸ್ ಕೊಡಬೇಕು, 0 ಬರುತ್ತೆ. ಇದು ಕೊಟ್ಟರೆ ಸ್ಕೂಲ್ ಓವರಾಲ್ ಫೈನಲೈಸ್ ಆಗುತ್ತೆ. ಇಲ್ಲಾಂದರೆ ಯಾವುದೇ ಒಂದು ಕ್ಲಾಸ್ ಬಿಟ್ಟರು ಸಹ ಅದು ಫೈನಲೈಸ್ ಆಗಲ್ಲ. ಸೊ ಈಗ ಪ್ರೋಗ್ರೆಷನ್ ಫೈನಲೈಸೇಷನ್ ಮಾಡೋಣ. ಅಲ್ಲಿ ಈಗ ಬರುತ್ತೆ ಈ ರೀತಿ. ಓಕೆ, ಈಗ ಫೈನಲೈಸ್ ಸಕ್ಸಸ್ಫುಲಿ ಆಯಿತು. 2025-26ನೇ ಸಾಲಿಂದ ಎಲ್ಲ ಪ್ರೋಗ್ರೆಷನ್ ಆಕ್ಟಿವಿಟಿ ಕಂಪ್ಲೀಟ್ ಆಯಿತು. ಇದು ಬರುತ್ತೆ, ಇದನ್ನು ಸ್ಕ್ರೀನ್ಶಾಟ್ ಮಾಡಿ ಅಧಿಕಾರಿಗಳಿಗೆ ಕಳಿಸಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.